ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವಾಗ ಸಮಯ ಆಲ್ಮೋಸ್ಟು ಒಂದು 6:30, ಒಂದು 6:30 ಆಗಿದೆ ಸರ್ ಟೈಮು. ಒಂದು 8:30 ಇಲ್ಲ 8 o'clock ಹಂಗೆ ನಾನು ಬೆಂಗಳೂರಿಗೆ ಹೊರಟಿದ್ದೀನಿ. ಯಾಕಂದರೆ ಪ್ರಯಾಗ್ರಾಜಿಂದ ನನ್ನ ಕ್ಲೋಸ್ ಫ್ರೆಂಡ್ ಅವ್ರು ಬಂದಿದ್ದಾರೆ. ಅವರು ಪ್ರಯಾಗ್ರಾಜಲ್ಲಿರ್ತಾರೆ. ಸೊ ಈಸ್ ಬೇಸಿಕಲಿ ಫ್ರಮ್ ಪ್ರಯಾಗ್ರಾಜ್. ಅವ್ರ ಹೆಸರು ಶೋಲಿ ಸಿಂಗ್ ಅಂತೇಳಿ. ಸೊ ಆತ ಅಹಮದಾಬಾದಲ್ಲಿ ಕೆಲಸ ಮಾಡ್ತಿರೋದು, ಬಟ್ ಇವಾಗ ಎಂತಾರೆ ಬ್ಯಾಂಗ್ಳೂರು ಬಂದಿದೆ ಏನೋ ಕೆಲಸದ ಮೇಲೆ. ಸೊ ಆ್ಯಂಡ್ ರೀಸೆಂಟ್ಲಿ ಮ್ಯಾರಿಡ್ ಕೂಡ ಆತ. ಸೊ ಮದುವೆ ಆದಮೇಲೆ ಎಲ್ಲೂ ಹೊರಗೆ ಹೋಗಿರಲಿಲ್ಲ ಅಂತ ಹೇಳ್ತಿದ್ದ. ಸೊ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿ ಮಡಿಕೇರಿಗೆ ಪ್ಲ್ಯಾನ್ ಮಾಡಿದ್ದೀವಿ. ಮಡಿಕೇರಿ ಹೋಗ್ಬಿಟ್ಟು ಅಡ್ಡಾಡ್ಕೊಂಬರೋದು ಒಂದು 3 days ಅಂತೇಳಿ. ಸೊ ಅವನಿಗೆ ಬೆಂಗಳೂರಿಂದ ಪಿಕ್ ಮಾಡಿ ಬೆಂಗಳೂರಿಂದ ಮಡಿಕೇರಿಗೆ ಹೋಗ್ತೀನಿ. ಮತ್ತು ಈಗ ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಸೊ ಮತ್ತು ಒಂದಿಷ್ಟು ಟ್ರಾವೆಲ್ ವ್ಲಾಗ್ಸ್ ಬರ್ತವೆ. ಸೊ 3 days ಅಲ್ಲಿ ಏನು ಸ್ಟೇ ಆಗ್ತೀನಿ, ಏನು ತಿಂತೀನಿ, ಎಲ್ಲ ಅಡ್ಡಾಡ್ತೀವಿ, ಏನು ಪ್ಲೇಸು, ಸೊ ಎಲ್ಲದನ್ನು ಭಾಳ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಭಾಳಷ್ಟು ಟ್ರೈ ಮಾಡ್ತೀನಿ. ಎರಡನೇದು ಆತನ ಬಗ್ಗೆ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಅಂದರೆ, ಆತ IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋದು. ಅವ್ರ ವೈಫ್ ಕೂಡ ಝೊಮ್ಯಾಟೊ ಕಂಪ್ನಿಯಲ್ಲಿ. ನಾನು ಬೆಂಗಳೂರು ಕಡೆ ಹೊರಟೀನಿ ಕಾರಲ್ಲಿ. ಸೊ ಕಾರ್ ಜರ್ನಿ ಕೂಡ ತೋರಿಸ್ತೀನಿ. ಸೊ ಎಲ್ಲ ಕಂಪ್ಲೀಟ್ ಮಾಹಿತಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಕೀಪ್ ವಾಚಿಂಗ್ ರೈಟ್ ಆ್ಯಂಗಲ್ ವ್ಲಾಗ್ಸ್. ಫ್ರೆಂಡ್ಸ್, ಇನ್ನೇನು ನಾವು ಬೆಂಗಳೂರು ತಲುಪಲಿದ್ದೇವೆ. ಇನ್ನೊಂದು 15 ಕಿಲೋಮೀಟರ್ ಇದೆ. ಸೊ ಬೆಂಗಳೂರಿಂದ ನಾವು ಇವಾಗ ಅವ್ರನ್ನ ಪಿಕ್ ಮಾಡೋಕ್ಕೆ RR ನಗರ್ಗೆ ಹೋಗಬೇಕು. RR ನಗರಲ್ಲಿ ಅವ್ರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಕಾಫಿ ಟೀ ಕುಡ್ಕೊಂಡು ಫ್ರೆಶ್ ಆಗಿ ಸೀದಾ ನಮ್ಮ ಜರ್ನಿ ಮಡಿಕೇರಿ ಕಡೆ. ಲಾರಿ ಅವ್ರು ಉದ್ಧಾರ ಆಗಲ್ಲ, ಜೀವಮಾನದಾಗ ಉದ್ಧಾರ ಆಗಲ್ಲ ಅವ್ರದ್ದು. ಮೈಸೂರಿಂದ ಇನ್ನೇನು ಮಡಿಕೇರಿ ಇನ್ನೊಂದು 100 ಕಿಲೋಮೀಟರ್ಸ್ ಇದೆ. ಇವಾಗ ಸದ್ಯಕ್ಕೆಲ್ಲೇ ಅಂತಾರೆ ಪೆಟ್ರೋಲ್ ಪಂಪಲ್ಲಿ ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ದೀವಿ. ಸೊ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಹಾಯ್ ಬ್ರೋ, ಸೇ ಹಾಯ್. ಸೊ ನೋಡ್ಬೋದು ಎಲ್ಲ ಹೊರಟಿದ್ದೀವಿ. ಆಲ್ಮೋಸ್ಟ್ ಬೆಂಗಳೂರಿಂದ ಒಂದು 70-80 ಕಿಲೋಮೀಟರ್ಸ್ನ ಕವರ್ ಮಾಡಿದ್ದೀವಿ ಆಲ್ರೆಡಿ. ಸೊ 80 ಕಿಲೋಮೀಟರ್ಸ್ ಕವರ್ ಆಗಿದೆ ಆಲ್ರೆಡಿ. ಇನ್ನೊಂದು 150 ಕಿಲೋಮೀಟರ್ಸ್ ಮಡಿಕೇರಿ ಸಿಕ್ಕಾಪಟ್ಟೆ ಮಳೆ ಅಂತಿದ್ದಾರೆ. ಯಾವ ರೀತಿ ಏನು ಗೊತ್ತಿಲ್ಲ. ಸೊ ಏನಿದೆ ಅಲ್ಲೋದ್ಮೇಲೆ ನೋಡಬೇಕು ಎಷ್ಟು ಮಳೆ ಇದೆ, ಏನು ಕತೆ ಏನು ಅನ್ನೋದು ಕಂಪ್ಲೀಟಾಗಿ ಅಲ್ಲೋದ್ಮೇಲೆ ನಮಗೆ ಮಾಹಿತಿ ಸಿಗುತ್ತೆ, ಅಲ್ಲಿದ್ದಂಗೆ ಸಿಗೋಲ್ಲ. ಸೊ ನ್ಯೂಸ್ರಲ್ಲಿ ಮತ್ತು ಇವತ್ತು ಅದ್ರ ಪ್ರಕಾರ ಇವತ್ತು ಹೆವಿ ರೈನ್ಫಾಲ್ ಅಲರ್ಟ್ ಇಂದ ಶಾಲಾ ಕಾಲೇಜುಗಳಿಗೆ ರಜಾ ಅಂತ ಘೋಷಿಸಿದ್ದಾರೆ ಅಂತ ನ್ಯೂಸಲ್ಲಿ ಹೇಳಿದರು. ಬಟ್ ಗೊತ್ತಿಲ್ಲ, ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಏನು ಸತ್ಯ ಏನು ವಾಸ್ತವ್ಯ ಅನ್ನೋದು. ಸೊ ನೋಡ್ಬೋದು ನಮ್ಮ ಬ್ಯೂಟಿ ಹೊಂಡಾ JDM ಇಲ್ಲಿ ನಿಂತಿದೆ, ಬೆಂಕಿ. ಸೊ ಇದೇ ಕಾರಲ್ಲಿ ನಂದು ಒಬ್ಬನಿದೆ ಡ್ರೈವಿಂಗು. ಸೊ ನಾವು 4 ಮೆಂಬರ್ಸ್ ಇದ್ದೀವಿ. ಅದರಲ್ಲಿ 2 ಕಪಲ್ಸು, ಒಬ್ಬ ಅವ್ರ ತಮ್ಮ. ಸೊ ಇದೇನು ಪೆಟ್ರೋಲ್ ಪಂಪಲ್ಲಿ ಬ್ರೇಕಿಂಗ್ ನಿಲ್ಲಿಸಿದ್ದೀವಿ. ಸೊ ಎಸ್, ನೋಡ್ಬೋದು ಫ್ರೆಂಡ್ಸ್. ಮತ್ತಿಷ್ಟು ನಿಮಗೆ ಮಾಹಿತಿಗಳು ನಿಮಗೇನು ಬೇಕಾಗಲ್ಲ, ಆ್ಯಕ್ಚುಲಿ ನನಗೆ ಬೇಕು ನಿಮಗೆ ತಿಳ್ಸೋಕ್ಕೆ ಪಕ್ಕ. ಸೊ ಇದು ಯಾವ್ದಾರು ಲೊಕೇಶನ್ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಯಾವ್ದು ಲೊಕೇಶನ್ ಇದು ಅಂತೇಳಿ. ನೋಡೋದ ಅಣ್ಣ ಇವಾಗ ಎದ್ದು ಬೆಳಿಗ್ಗೆ ಫ್ರೆಶ್ ಆಗ್ತಿದ್ದಾರೆ. ಇನ್ನೇನು ನಾವು ಹೊರಡೋದೆ ಸ್ನೇಹಿತರೆ. ಇವಾಗ ತಿಂಡಿಗೆ ಮೈಸೂರು ಟು ಮಡಿಕೇರಿ ಇರೋ ಒಂದು ಹೋಗೋ ರೂಟಲ್ಲಿ ಇವಾಗ ನಾವು ಬ್ರೇಕ್ಫಾಸ್ಟಿಗೆ ಅಂತ ಕೃಷ್ಣ ಹೋಟೆಲ್ ಅಂತೇಳಿ ನಿಲ್ಲಿಸಿದ್ದೀವಿ. ಕೃಷ್ಣ ಗ್ರ್ಯಾಂಡ್ ಅಂತೇಳಿ ನೋಡ್ಬೋದು. ಕೃಷ್ಣ ಕೆಫೆ ಅಂತಲೂ ಕೂಡ ಇದೆ ಹೋಟೆಲ್ ಹೆಸರು. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಮಡಿಕೇರಿ ಕಡೆಗೆ ಹೊರಡ್ತೀವಿ. ಸೊ ಸಮಯ ಬಂದುಬಿಟ್ಟು 7:40 ಆಗಿದೆ. ನೋಡೋಣ. ಫ್ರೆಂಡ್ಸ್, ಇವಾಗ ಕೃಷ್ಣ ಕೆಫೆ ಹೋಟೆಲ್ ಒಳಗಡೆ ಕೂತಿದ್ದೀವಿ. ಇವರೇ ನಮ್ಮ ಶೋಲಿ ಬಾಯ್, ಇವ್ರವ್ರ ವೈಫು, ಇವ್ರವ್ರ ಬ್ರದರು. ಸೊ 4 ಜನ ಏನಂತಾರೆ, ಭಾಳ 1 ವರ್ಷ ಆದಮೇಲೆ ಸಿಕ್ಕಿರೋದು ನಾವು 4 ಮೆಂಬರ್ಸು. ಸೊ ಲಾಸ್ಟ್ ಇಯರ್ ನಾನು ಪ್ರಯಾಗ್ರಾಜ್ಗೆ ಇವ್ರ ಮದುವೆಗೆ ಹೋಗಿದ್ದು, ಈಗೇನು ತೋರಿಸಿದೆ ಅವರೇ. ಸೊ ಇವಾಗ ಒಳಗಡೆ ಬ್ರೇಕ್ಫಾಸ್ಟ್ಗಂತ ನಿಲ್ಲಿಸಿದ್ದೀವಿ ಮಡಿಕೇರಿ ಮೈಸೂರು ರೋಡ್ ಹೈವೇಲಿ. ಸೊ ಏನಿಲ್ಲ, ಮೈಸೂರಿಂದ ಒಂದು ಆಲ್ಮೋಸ್ಟ್ ಒಂದು 15-18 ಕಿಲೋಮೀಟರ್ಸ್ ಆದಮೇಲೆ ಶ್ರೀ ಕೃಷ್ಣ ಕೆಫೆ ಆ್ಯಂಡ್ ಹೋಟೆಲ್ ಅಂತೇಳಿ ಸಿಗುತ್ತೆ. ಸೊ ಆ ಹೋಟ್ಲಲ್ಲಿ ನಿಲ್ಸಿದ್ವಿ.
ನಾವು ಎವ್ರಿ ಟೈಮ್ ಮಡಿಕೇರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಬೇಸಿಕ್ಲಿ ನಾನು ಇಲ್ಲೇ ಸ್ಟಾಪ್ ಕೊಡೋದು. ಸೊ ಚೆನ್ನಾಗಿರುತ್ತೆ ಇದನ್ನು. ಆ್ಯಂಡ್ ಹೋಟೆಲ್ ಒಳಗಡೆ ನೋಡೋದಾದರೆ ಸೊ ಒಳ್ಳೆ ಅಸ್ತಡಿಕ್ಕು, ಈ ಒಳಗಡೆ ಸೈಡ್ ವ್ಯೂಸು ಚೆನ್ನಾಗಿದೆ ಹೋಟೆಲ್ಲು. ಸೊ ರೆಕಮೆಂಡೆಡ್. ನೀವು ಹೈವೇ ಮಡಿಕೇರಿ ಮತ್ತು ಮೈಸೂರು ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರ ಅಂದರೆ ಇದು ರೆಕಮೆಂಡೆಡ್ ಹೋಟೆಲ್. ಸೊ ಸ್ನೇಹಿತರೆ ಬಿಸಿಬೇಳೆಬಾತ್ ಇದೆ, ವೆಜ್ ಪಲಾವ್ ಇದೆ. ವೆಜ್ ಪಲಾವ್. ಸೊ ಸ್ನೇಹಿತರೆ ನೋಡ್ಬೋದು, ನಾನು ಇಡ್ಲಿ ವಡೆ ಡಿಪ್ ತೊಗೊಂಡಿದ್ದೀನಿ. ಸೊ ನಮ್ಮ ಬ್ರದರ್ ಅವರು ಗೀಪುಳಿ ಮಸಾಲೆ ದೋಸೆ, ನಮ್ಮ ಕಬಿ ಅವರು ಸೆಟ್ ದೋಸೆ, ಇವರು ಕೂಡ ಸೇಮ್ ದೋಸೆ. ಸೊ भाई टेस्ट करके बोलो ना कैसा है करके, टेस्ट करके बोलो ना कैसा है करके, अभी टेस्ट करके बोल दो. गुड, नाइस ना. घी का फ्लेवर इतना चटक आ रहा है इसमें. अच्छा बाकी है? क्रिस्पी क्रंची मस्त. भाई आपको कैसा लग रहा है? अच्छा है. अभी मैं टेस्ट करता हूँ. ಇಡ್ಲಿ ವಡ, ಅರೆ ಇದರಲ್ಲಿ ಏನಿದೆ ತೋರಿಸೋದು, ಇದು ನಾರ್ಮಲ್ ಇಡ್ಲಿ ವಡ ಅಷ್ಟೇ. ನೈಸ್. ಎಂತಾರೆ ಬ್ರೇಕ್ಫಾಸ್ಟ್ ಮುಗಿದಿದೆ. ನಾವು ಮತ್ತು ನಮ್ಮ ಭಯ್ಯ ಇವಾಗ ಕಾರ್ ಹತ್ರ ಹೋಗ್ಬಿಟ್ಟು ಪರ್ಸ್ ತಗೊಂಡು ಬಿಲ್ ಕಟ್ಟು ಸೀದಾ ನಮ್ಮ ಪಯಣ ಇವಾಗ ಮಡಿಕೇರಿ ಕಡೆಗೆ. My heart rages around like an ocean in my head. I can almost feel you walking in the distance, but I know that it's not reality. If you ಸ್ನೇಹಿತರೆ ಇವಾಗ ಮಡಿಕೇರಿ ಎಂಟ್ರಿ ಆಗಿದ್ದೀವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ನೋಡ್ಬೋದು ವೆದರ್ ಯಾವ ರೀತಿ ಇದೆ ಅಂತೇಳಿ. ಎದುರುಗಡೆ ನಿಮಗೆ ಕಾಣಿಸಿದ್ರೆ ಫುಲ್ ಮಡಿಕೇರಿ ವೆದರ್ ಫುಲ್ ಫಾಗ್ ಇದೆ. ಸೊ ಎಂತಾರೆ ಎಲ್ಲ ಈ ವೆದರ್ನ ಇರ್ತಾರೆ ಎಲ್ಲ ಪೂರ್ತಿ ಎಂಜಾಯ್ ಮಾಡೋಕ್ಕೆ. ಎಲ್ಲ ಇವತ್ತು ವೀಕೆಂಡ್ ಬೇರೆ, ಎಲ್ಲ ಸಿಕ್ಕಾಪಟ್ಟೆ ರಶ್ ಕೂಡ ಇದೆ. ಆಲ್ಮೋಸ್ಟ್ ನಾವು ಮಡಿಕೇರಿನ जी हम सुबह कितने बजे छोड़े थे बेंगलोर? 4 ಆಲ್ಮೋಸ್ಟ್ ನಾವೊಂದು 3 ಗಂಟೆಯಲ್ಲಿ ಜರ್ನಿನ ಕವರ್ ಮಾಡಿದ್ದೀವಿ ಮಡಿಕೇರಿಗೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಇವಾಗ ಮಡಿಕೇರಿ ಟೌನ್ ನಾವು ಹೋಗ್ತಾ ಇರೋದು. ಸೊ ಖಂಡಿತವಾಗ್ಲೂ ಈ ಮಾನ್ಸೂನಲ್ಲಿ ಪ್ಲ್ಯಾನ್ ಮಾಡ್ತಿರೋರು ಖಂಡಿತವಾಗ್ಲೂ ಪ್ಲ್ಯಾನ್ ಮಾಡಿ ಮಡಿಕೇರಿನ. ಸೊ ಒನ್ ಆಫ್ ದ ಬೆಸ್ಟ್ ಅಂತಾರೆ, ಬೆಸ್ಟ್ ವೆಕೇಷನ್ ಪ್ಲೇಸಸ್ ಅಂತ ಹೇಳ್ಬೋದು ಇವಾಗ, ಎಸ್ಪೆಷಲಿ ಮಾನ್ಸೂನ್ ಟೈಮಲ್ಲಿ. ಸೊ ಕಂಪ್ಲೀಟ್ ಇದು ಮತ್ತಷ್ಟು ವೀಡಿಯೋಸ್ನ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಇವಾಗ ಡ್ರೈವಿಂಗ್ ಮಾಡ್ತಾನೆ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಎದುರುಗಡೆ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತೇಳಿ, ಕಾಣಿಸ್ತಾ ಇದೆ ಎಲ್ಲ ಗೊತ್ತಿಲ್ಲ. ಸೊ ಸ್ನೇಹಿತರೆ ಇವಾಗೇನು ನೋಡ್ತಾ ಇದ್ರೆ ನಾವು ಮಡಿಕೇರಿ ಟೌನ್ ಇನ್ನೊಂದು 10 ಕಿಲೋಮೀಟರ್ಸು ಇಲ್ಲ ಒಂದು 5 ಕಿಲೋಮೀಟರ್ಸಲ್ಲಿ ಎಂಟ್ರಿ ಆಗಿಬಿಟ್ಟು ಓಂಕಾರೇಶ್ವರ ಟೆಂಪಲ್ಗೆ ನಾವು ಹೋಗಿದ್ವಿ ಫಸ್ಟು. ಸೊ ಓಂಕಾರೇಶ್ವರ ಟೆಂಪಲ್ ಲಾಗು ಮತ್ತು ಅದ್ರ ಮುಂದ್ಗಡೆ ಜರ್ನಿ ಲಾಗು ಎಲ್ಲ ಅದನ್ನು ಕಂಪ್ಲೀಟಾಗಿ ನಿಮಗೆ ಅಪ್ಕಮಿಂಗ್ ಪಾರ್ಟ್ಸಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಅಣ್ಣ ಕಣೋ ನೀ ನನ್ನ ನೆರಳಲೆ ನಾವುಗಳು ಮರೆಯ